ಹಲೋ, ಹಲೋ. ರಾಜೇಶ್ವರಿ ಮೇಡಮ್ ಅವರ ಮಾತಾಡ್ತಿರೋದು? ಹಾಂ ಹೇಳಿ. ಮೇಡಮ್ ಇವರು ಗಂಗಮ್ಮರು ಫೋನ್ ಮಾಡಿದ್ರು ನಮಗೆ. ನಾವು ಜ್ವಾಲಾಮುಖಿ ಅಂತ ಚಾನಲ್ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಹಾಂ ಅಲ್ಲಮ್ಮ, ಅವ್ರ ಹತ್ರ ಏನೋ ಮನೆ ಹತ್ರ ಹೋಗಿ ನಾನು ಅವ್ರು ಕರ್ಕೊಂಬರ್ತೀನಿ ಇವ್ರು ಕರ್ಕೊಂಬರ್ತೀನಿ ಅಂತೇಳಿ ಏನೋ ಇಲ್ಲಿಸ್ತದಿರಿ ಅಂತಲ್ಲ, ನಿಜನಾ? ಹಾಂ ಅಲ್ಲ, ನೀವು ಯಾವ ಸರ್ ಇನ್ನೊಂದ್ಸಲ ಹೇಳಿ, ಯಾರು ಅಂತ? ನಾವು ಯೂಟ್ಯೂಬರ್ ಅಮ್ಮ, ಜ್ವಾಲಾಮುಖಿ ನ್ಯೂಸ್ ಚಾನಲ್. ಹಾಂ ಸರ್ ಗಂಗಮ್ಮ, ಯಾವ ಗಂಗಮ್ಮ ಹೇಳಿ? ಚಳಕೆರೆ ನಿಮ್ಮ ವ್ಯಾಪ್ತಿಯಲ್ಲೇ ಬರ್ತದೆ ನೋಡ್ರಿ. ಹಾಂ ಸರ್. ಹಂಗಾದ್ರೆ ಸ್ವಲ್ಪ ತಪ್ಪಲ್ವ ನಿಮ್ಮ? ಅಲ್ಲ ಸರ್, ಯಾರನ್ನ ಕರ್ಕೊಂಬರ್ತೀವಿ? ಅಲ್ಲ ಸರ್, ಯಾರನ್ನ ಕರ್ಕೊಂಬರ್ತೀವಿ ಅಂತ ಹೇಳಿದ್ರೆ ಹೇಳ್ರಿ. ಯಾರು ಕರ್ಕೊಂಬರ್ತೀನಿ ಬಂದು ಗಲಾಟೆ ಮಾಡಿ. ಯಾರನ್ನ ಅಂತಲ್ಲ ಸರ್, ಬಂದ್ ಗಲಾಟೆ ಮಾಡೋದಂತಲ್ಲ ಸರ್. ಸಂಘದವರು ಈಗ ಶ್ಯೂರಿಟಿ ಹಾಕಿ ಸಾಲ ಕೊಡ್ತಿದ್ದಾರೆ, ಸಂಘದವ್ರು ಬರ್ತಾರೆ ನೋಡಮ್ಮ, ಮತ್ತೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಬಿಟ್ರೆ ನಿಮಗೆ ಕಂತ ಆಗ್ಲಿಲ್ಲ ಅಂದ್ರೆ ಕಡಿಮೆ ಮಾಡಿಸ್ಕೊಂಡು ಹೋಗಿ ಅಂತ ಮಾಡಿದ್ದು ನಿಜ ಸರ್. ಅಲ್ಲಮ್ಮ, ನೀವು ಅಕಸ್ಮಾತ್ ಕಟ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ಬೋದಲ್ಲ ಅವ್ರ ಮೇಲೆ. ಕಂಪ್ಲೇಂಟ್ ಕೊಟ್ಟು ಇದೇ ಮಾಡ್ಕೋಬೋದಲ್ಲ. ಅಲ್ಲ, ನಾವು ಕಂಪ್ಲೇಂಟ್ ಮಾಡಿ ಪ್ರಾಬ್ಲಮ್ ಮಾಡೋದಕ್ಕಿನ್ನ ಸಂಘದವ್ರು ಈಗ ಶ್ಯೂರಿಟಿ ಮೇಲೆ, ಸಂಘದ ಭದ್ರತೆ ಮೇಲೆ ಸಾಲ ಕೊಟ್ಟಿದೀವಲ್ಲ, ಸಂಘದವ್ರು ಪಾಪ ಅಲ್ಲಿ ಎಂದು ಯಾವತ್ತೂ ರಿಮಾರ್ಕ್ ಇಲ್ಲ. ಈಗ ಅವರಿಗೆಲ್ಲ ಸಾಲ ಬೇಕು ಸರ್. ಸಂಘ ಏನೇನು ಪ್ರಾಬ್ಲಮ್ ಇಲ್ದಿದ್ದ ಸಂಘ ಸರ್ ಅದು. ಯಾವಾಗಂದ್ರೆ 12 ವರ್ಷದಿಂದ ಸಂಘ ನಡೆದೈತೆ, ಒಂದು ಇಲಾಯಿ ಸಂಘ ಅಂತ. ಬೇಕಾದ್ರೆ 12 ವರ್ಷದಿಂದ ಬುಕ್ಸ್ ನೋಡಿ, ಯಾವಾಗ್ಲೂ ಪಾಪ ಪ್ರಾಬ್ಲಮ್ ಆಗಿದೆ. 3 ಲಕ್ಷ ಎಲ್ಲ ಸಾಲ ತಗೊಂಡು ಸಂಘ ಚೆನ್ನಾಗಿ ಮಾಡ್ಕೊಂಡಾರೆ. ಇವರು ಮೊನ್ನೆ ಯಾವಾಗ ಜೂನ್ ತಿಂಗಳಾಗ, ಜುಲೈ ತಿಂಗಳಾಗ ಸೇರ್ಕೊಂಡಿದ್ದಾರೆ ಸಂಘಕ್ಕೆ ಸೇರ್ಕೊಂಡ್ಮೇಲೆ ಇವ 1 ಲಕ್ಷ ಫಸ್ಟಿಗೆ 1 ಲಕ್ಷ ಸಾಲ ತಗೊಂಡಿದ್ದಾರೆ ಸರ್. ತಗೊಂಡು 2 ವರ್ಷಕ್ಕೆ ಮಾಡ್ತಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ನಿಮಗೆ 1200 ರೂಪಾಯಿ ವಾರದ ಕಂತು ಕಡಿಮೆ ಆಗ್ಬೇಕು ಅಂತ. ಬೇಕಾದ್ರೆ ಕಡಿಮೆ ಮಾಡ್ಕೊಂಡು ಹೋಗಿ, ಏನು ಸಮಸ್ಯೆ ಇಲ್ಲ. ಕಂತು ಕಡಿಮೆ ಆದ್ರೆ ಏನು ಅಂತ ಬಂದು ಸಂಘದಲ್ಲಿ ಮಾತಾಡಿದ್ರೆ ಸರಿ ಆಯ್ತು ಅಂತಾರೆ. ಫೋನ್ ತೆಗಿತಿಲ್ಲ. ಸಂಘಕ್ಕನ ಬಂದು ಸಂಘದವ್ರ ಹತ್ರ ಇಲ್ಲಮ್ಮ ನಂಗೆ ಆಗಲ್ಲ, ಜಾಸ್ತಿ ಆಗಕ್ಕಾಗಲ್ಲ, ಕಡಿಮೆ ಕಂತು ಮಾಡ್ಕೊಡ್ರಿ ಅಂದ್ರೆ ಕಡಿಮೆ ಮಾಡ್ಕೊಡ್ತಿದ್ವಿ. ಫೋನ್ ತೆಗಿಯಲ್ಲ ಸರ್. ಅದಕ್ಕೆ ನಾನು ಹೋಗಿದ್ದೆ, ಅವ್ರಿಗೆ ಹೇಳಿದೆ, ಫೋನ್ ಮಾಡಿದ್ವಿ. ಇವತ್ತ ನಿನ್ನೆ ಏನಾದ್ರು ಶನಿವಾರ ಬರ್ತೀನಿ ಅಂತ ಹೇಳಿದ್ರು, ಸಂಘದ ಹತ್ರ ಬಂದು ಮಾತಾಡ್ತೀನಿ ಅಂತ. ಸರಿ ಅಮ್ಮ ಆಯ್ತು, ಬಂದು ಮಾತಾಡಿ ಅಂತ ಹೇಳಿದ್ದೆ. ಇವತ್ತು ಬೆಳಗ್ಗೆನೋ ಫೋನ್ ಮಾಡಿದೆ, ನಾನು ಬೆಳಗ್ಗೆ 10:00 ಬರ್ತೀನಿ ಅಂದಿದ್ರೆ ಬರ್ಲಿಲ್ಲಕ್ಕ ಅಂತ ಮಾತಾಡ್ದು. ಸಂಘದಲ್ಲಿ ಬಂದದು ಏನು ಅಂತ ಕ್ಲಿಯರ್ ಮಾಡ್ಕೋಬೇಕಣ್ಣ. ಪಾಪ ಅವ್ರು 3 ಲಕ್ಷ ಸಾಲ ತಗೊಂಡ್ರೆ ಅವ್ರದ್ದು ಕ್ಲಿಯರ್ ಆಗ್ಬೇಕಲ್ಲ ಸಂಘದವ್ರದ್ದು. ಅದು ಕರೆಕ್ಟ್ ಅಮ್ಮ, ಇಲ್ಲ ಅಂತ ಹೇಳೋದಿಲ್ಲ. ಅದ್ರಾಗೆ ಅವ್ರಿಗೆ ಆರಾಮಿಲ್ಲ. ಇಷ್ಟು ದಿನ ಕಡಿಯಂಗ್ ಬಂದಿವಿ ಸರ್, ನಾವ್ಗೆ ಆರಾಮಿದ್ದಿಲ್ಲ. ಏನ್ ಗೊತ್ತಾ, ನಾನು ಅದಕ್ಕೆ ಹೇಳ್ತಿರೋದು, ನನಗೆ ಅದು ಟೈಮು ಸರ. ಇವಾಗ ಅವ್ರದ್ದು ಕಂತು ಬಾಕಿ ಇದೆ. ಅವ್ರಿಗೇನು 2-3 ವಾರ ಅಂತಲ್ಲ, 8 ವಾರದಿಂದ ಸರಿ ಕಟ್ತಾ ಇಲ್ಲ. ನಾವೇನು 8 ವಾರದಿಂದ ಏನು ಅವ್ರಿಗೇನು ಪ್ರೆಸರ್ ಮಾಡಿಲ್ಲ. ನಮಗೆ ಇಯರ್ ಎಂಡಿಂಗು ಸಂಘ ಯಾವತ್ತು ಗ್ರೇಡಿಂಗ್ ಏನು ಪ್ರಾಬ್ಲಮ್ ಆಗಿಲ್ಲ. ಬಂದು ಮಾತಾಡ್ಕೊಂಡು ಅವ್ರಿಗೆ ಹುಷಾರಿಲ್ಲ ಅಂತ ಅಲ್ಲಿ ಬುಕ್ಕಲ್ಲಿ ಸಂಘ 10 ಜನ ಎದುರಿಗೆ ಬರ್ದು ನಿರ್ಣಯ ಮಾಡಿಸ್ಲಿ ಸರ್. ಅವ್ರಿಗೆ 3 ತಿಂಗಳು ಟೈಮ್ ಕೊಡ್ತೀವಿ. ನಾನು ಅದನ್ನ ಹೇಳಿದ್ರೆ ಸಮೇತ ಅವ್ರ ಸಂಘದಲ್ಲಿ ಬರ್ತಿಲ್ಲ. ಸಂಘಕ್ಕೆ ಬಂದು ಮಾತಾಡಿ ಅಂತ. ಅವರೆಲ್ಲ ಪಾಪ ಎಲ್ಲ ಮುಸ್ಲಿಮ್ಸ್ ಇರೋದು, ಯಾರು ಹಿಂದೂ ಇಲ್ಲ. ಈಗ ಅವ್ರು ಏನಂತಾರೆ, ಮೇಡಮ್ ನಾವು ರೋಜಾ ಇದೀವಿ, ನಾವು ಹೋಗಿ ಮಾತಾಡಕ್ಕಾಗಲ್ಲ. ಅವರಿಗೆಲ್ಲ ಸಾಲ ಬೇಕು ಸಂಘದಲ್ಲಿ. ಈಗ ಒಬ್ರದ್ದು ಬಾಕಿ ಆದ್ರೆ ಸಂಘಕ್ಕೆ ಸಾಲ ಕೊಡೋಕೆ ಬರಲ್ಲ. ಇಲ್ಲ ಬಂದು ಅದೇನೋ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಡಾಕ್ಯುಮೆಂಟ್ ಕೊಡ್ಲಿ ಸರ್. ನಾವು ನಿರ್ಣಯ ಮಾಡಿ 3 ತಿಂಗಳು ತನಕ ಅವ್ರಿಗೆ ಕಂತು ವಿರಾಮ ಮಾಡೇ ಕೊಡ್ತೀವಿ. ಅವ್ರು ಬಂದು ಸಂಘದಲ್ಲಿ ಮಾತಾಡ್ಬೇಕಾ ಬನ್ನಿ ಅಂತ ಹೇಳಿದ್ರೆ ಅವ್ರು ಏನೋ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಬೆಳಗ್ಗೆ ಫೋನ್ ಮಾಡಿದಾಗ ಯಾವಾಗ ಫೋನ್ ಮಾಡಿದ್ರೆ ಅದನ್ನೇ ಹೇಳ್ತಾರೆ, ನಾ ಈಗ ಆಗಲ್ಲ. ಬೆಳಗ್ಗೆ 11 ಗಂಟೆಗೆ ಫೋನ್ ಮಾಡಿದೆ, 10:44 ಫೋನ್ ಮಾಡಿದೆ. ಬೆಳಗ್ಗೆ ಫೋನ್ ಮಾಡ್ತೀರಾ ಅಂದ್ರೆ ಬೆಳಗ್ಗೆ ಅಂದ್ರೆ 7 ಗಂಟೆಗೆ ಬೆಳಗ್ಗೆ ಆಗುತ್ತಮ್ಮ. ಬೆಳಗ್ಗೆ ಅಂದ್ರೆ 11 ಗಂಟೆಗೆ ಬೆಳಗ್ಗೆನಾ ಅದು ಅಂತ ಹೇಳಿದೆ. ಅಷ್ಟೇ ಸರಿ ಬಂದು ಮಾತಾಡ್ತೀನಿ ಬಿಡಿ ಅಂತ ಅಂದ್ರು. ಮತ್ತೇನು ಹೇಳಿಲ್ಲ. ಮತ್ತೆ ನಾನು ಅವ್ರಿಗೆ ಸರ್ ಮತ್ತೆ ನಾವು ಕಟ್ಟಿದ ದುಡ್ಡನ್ನೇ ಜಾಸ್ತಿ ಆಗಿದೆ, ನಮ್ಗೆ ರೆಕಾರ್ಡ್ಸ್ ಕೊಡ್ತಿಲ್ಲ ಸರ್. ಅಲ್ಲ ಸರ್, ನಾನು ಹೇಳ್ತಿರೋದು ಈಗ ಅವ್ರಿಗೆ ರೆಕಾರ್ಡ್ಸ್ ಬೇಕು. ನಾವ್ ಹೇಳಿದ ಅಲ್ಲಿ ಕಟ್ಟಿದ್ದು ಬುಕ್ಸ್ ಬಂದು ನೋಡ್ಬೇಕು ಸರ್. ಅವರು ಯಾವತ್ತೋ ಒಂದ್ಸಲ ಮಾತ್ರ 1200 ರೂಪಾಯಿ ನನಗೆ ಹಾಕ್ಸಿರೋ. ನಾನು ಹೇಳಿದೆ, ನೀವು ಪದೇ ನಮಗೆ ಹಾಕ್ಸೋದು ಚೆನ್ನಾಗಿಲ್ಲ. ನಾನು ಈ ವಾರ ಅವ್ರು ನನಗೆ ಹಾಕಿದ್ದೆ, ನಾನು ಕಟ್ಟಿದ್ದೀನೇ ಇಲ್ಲ ಅಂತ ಬಂದು ನೋಡ್ಬೇಕು ಅವರು. ನಾನು ಅದಕ್ಕೆ ಫೋನ್ ಪೇ ಒಬ್ರು ರೋಜಾ ಅಂತ ಅವ್ರ ಹತ್ರ ಹಾಕ್ಸಿದ್ದಾರೆ ನನಗೆ 1200 ರೂಪಾಯಿ. ನಾನು ಬುಕ್ಸ್ ಪೆಂಡಿಂಗ್ ಇರಿಸಿ ಅವತ್ತೇ 1200 ರೂಪಾಯಿ ಕಟ್ಟಿದ್ದು. ನಾನು ಅದನ್ನ ಹೇಳಿದೆ, ನೀನು ಯಾವ್ದೇ ಎಲ್ಲೇ ಮಿಸ್ಟೇಕ್ ಆಗಿದ್ರು ನೀನು ಬಂದು ನಮಗೆ ಒಂದೇ ನಿರ್ಣಯ ಬುಕ್ಸ್ ಕೊಡ್ತೀವಿ ಸರ್. 12 ಜನ ಕಟ್ಟಿದ್ರು ಒಂದೇ ಬುಕ್ಸ್ ಕೊಡ್ತೀವಿ. ಆ ಬುಕ್ಸ್ ಅಲ್ಲಿ ಬಂದು ಎಂಟ್ರಿ ಐತೋ ಇಲ್ಲ ನೋಡಿ, ನೀನು ಕಟ್ಟಿದ್ದ ಅಮೌಂಟ್ಗೂ ಏನಾದ್ರು ಮಿಸ್ಟೇಕ್ ಆಗಿದೆ ಸಂಘನ ಕರೆಸ್ತೀನಿ. ಈಗೆಲ್ಲ ಇಂಥ ಡೇಟಲ್ಲಿ ನಾನು ಕೊಟ್ಟಿದ್ದೀನಿ ಮಿಸ್ಟೇಕ್ ಆಗಿತ್ತು ಅಂದ್ರೆ ಅದು ಕ್ಲಿಯರೆನ್ಸ್ ಮಾಡ್ಕೊಳ್ರೆ ಅವರೇ ಬರ್ತಿಲ್ಲ ಸರ್. ಯಾವ್ದು ಸರ್ ನ್ಯೂಸ್ ಚಾನಲ್ ನಿಮ್ದು? ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿ ಅಂತ. ಹಾಂ ಸರ್, ಜ್ವಾಲಾಮುಖಿ ಅಂತ ಹೇಳಿ. ಹಾಂ ಸರ್. ಅದೇ ಬ್ಯಾಂಕ್ ಸಾಲ ಕೊಟ್ಟಿದೆ ಅಂತ ಹೇಳ್ತಾರೆ, ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ನಮ್ಮ ಉಳಿತಾಯ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲ ಸರ್ ನಾವು ಅದನ್ನೇ ಅವ್ರು ಹೇಳ್ತಿದ್ದೆ, ನಮಗೆ ಉಳಿತಾಯಕ್ಕೆ ಸ್ಟೇಟ್ಮೆಂಟಿಗೆ ಅಂತಂದ್ರೆ ನಾವು ಬುಕ್ಸ್ ಅಲ್ಲೇ ನಿರ್ಣಯ ಬುಕ್ಸ್ ಅದು ಬಿಟ್ಟು ನಾವು ಯಾವುದಿಲ್ಲ. ಬುಕ್ಸ್ ನಿರ್ಣಯ ಬುಕ್ಸ್ ನಮ್ಮ ಹತ್ರ ಇಲ್ಲ, ಸಂಘದ ಹತ್ರನೇ ಕೊಟ್ಟಿರ್ತೀವಿ ನಾವು. ಸಂಘಕ್ಕೆ ಬಂದು ಈಗ ಅವರು ಬಂದೇ ಇಲ್ಲ. ಹತ್ರ ಒಂದು 8-10 ವಾರದಿಂದಲೂ ಸಂಘಕ್ಕೆ ಬಂದಿಲ್ಲ. ಒಂದ್ಸತಿ ಅವ್ರ ಮಗನ ಹತ್ರ 2 ವಾರದ ಜನ ಕಂತು ಕಟ್ಟಿದಾರಂತೆ. 2 ವಾರದ ಕಂತಿಗೆ ಬಂದು ನೋಡಮ್ಮ, ನಿನ್ ಮಗನ ಹತ್ರ ಕಳಿಸಿದ್ಯಲ್ಲ, ಅಟ್ಲೀಸ್ಟ್ ಅವ್ರು ವಾರ ಬರಕ್ಕಾಗಲ್ಲ, 2 ವಾರಕ್ಕೋ 3 ವಾರಕ್ಕೋ ಬಂದು ಆ ಬುಕ್ಸ್ ಅಲ್ಲಿ ಎಂಟ್ರಿ ಐತಾ ಇಲ್ಲ ಅಂತ ನೋಡ್ಬೇಕಾ. ಮಗ ಬತ್ತ ಅಂತ ಯಾರ ಕಡೆನೇ ಕೊಟ್ಟೋಗ್ತಾನಂತ. ಅಂದ್ರೆ ಸಂಘರೇನು ಸಮಸ್ಯೆ ಮಾಡಲಿಲ್ಲ, ಬೇಕಲ್ಲಿ ಬುಕ್ಕಲ್ಲಿ ಎಂಟ್ರಿ ಐತೆ ಸರ್. ನಾನು ಅದಕ್ಕೆ ತೀರಾ 1 ವಾರಕ್ಕೆ ಒಂದ್ಸತಿ ಬರಕ್ಕಾಗ್ಲಿಲ್ಲ, 2 ವಾರಕ್ಕೋ 3 ವಾರಕ್ಕೋ ಬಂದು ಬುಕ್ಸ್ ನೋಡ್ಬೋದಲ್ಲ ಸರ್, ಎಂಟ್ರಿ ಐತೋ ಇಲ್ಲ ಅಂತ.
ಏನೋ 20 ರೂಪಾಯಿ ವ್ಯತ್ಯಾಸ ಆಗುತ್ತೆ, ಸರಿಯಮ್ಮ 20 ರೂಪಾಯಿ ವ್ಯತ್ಯಾಸ ಆಗಿದೆ, ಸಂಘರ ಅವತ್ತು ಏನ್ ವ್ಯತ್ಯಾಸ ಆಗುತ್ತೆ, ಯಾರು ಹೋಗಿದ ಕಟ್ಟಕ್ಕೆ 20 ರೂಪಾಯಿ ಹಾಕಿಸ್ತೀನಿ, ನೀವು ಬಂದು ಮಾತಾಡಿ ಅಂತ ಹೇಳಿದೀನಿ ಸರ್. ಇನ್ನೂವರೆಗಾಗಿ 8-10 ವಾರ ಆದ್ರೂ ಸಮೇತ ಸಂಘಕ್ಕೆ ಬಂದಿಲ್ಲ ಅವರು. ಬರೀ ಯಾವ್ದೋ ನಮಗೆ ಹುಷಾರಿಲ್ಲ, ನನ್ನ ಮಗಂಗೆ ಆಟೋ ಬಿದ್ದೈತೆ ಅಲ್ಲಿದ್ದೈತೆ. ಹಾ ಸರ್. ಅಲ್ಲ ಅವ್ರು ಕೇಳಿದ ರೆಕಾರ್ಡ್ಸ್ ಕೊಡಕ್ ಆಗಲ್ವಮ್ಮ? ಅಲ್ಲ ಸರ್, ರೆಕಾರ್ಡ್ಸ್ ಅಂದ್ರೆ ಅಲ್ಲಿ ಬುಕ್ಸ್ ಅಲ್ಲ, ನಾವು ಬುಕ್ ಅಲ್ಲೇ ಕೊಟ್ಟಿರ್ತೀವಿ ಸರ್ ರೆಕಾರ್ಡ್ಸ್. ಅಲ್ಲಿ ಬುಕ್ ಅಲ್ಲಿ ಬಂದ್ರೆ ನೋಡ್ಕೊಬೇಕದು. ಅವರು ಕೊಡ್ಬೇಕಾದ್ರೆ ಸಾಲ ಕೊಡ್ಬೇಕಾದ್ರೆ ನಾವ್ ಹೇಳಿದೀವಿ ಸರ್, ಹಿಂಗೆ ಅದಕ್ಕೆ ಮರುಪಾವತಿ ಚೀಟಿ ವಾರ ಕಟ್ಟೋದಕ್ಕೆ ಒಂದು ಚೀಟಿ ಕೊಡ್ತೀವಿ, ಅದು ಬಿಟ್ರೆ ಮತ್ತೆ ಮಿಕ್ಕಿದ್ದೆಲ್ಲ ಕಟ್ಟಿದ್ದೆಲ್ಲ ಬುಕ್ಸ್ ಅಲ್ಲಿ ಇರುತ್ತೆ ಅಂತ. ಅವರು ಬಂದು ಬುಕ್ಸ್ ನೋಡ್ಬೇಕು ಸರ್. ಬುಕ್ಸ್ ಏನ್ ಸಂಘರ್ ಮನೆ ಹತ್ರ ಇರುತ್ತೆ, ನಮ್ಮ ಹತ್ರ ಇರಲ್ಲ. ಸಂಘರು ಒಬ್ರಿಗೆ ನರ್ಗಿಸ್ ಅಂತ ಮೇಂಟೆನೆನ್ಸ್ ಮಾಡ್ತಾ ಇದಾರೆ ಸಂಘದ್ದು, ಅವರೇನೆ ಎಲ್ಲ ಬರೆಯೋದೆಲ್ಲ ಮಾಡಿದ್ರೆ ಒಬ್ರು ವಾರ ಕಂತಿರ್ತಾರೆ. ಇವ್ರದ್ದು ಸರ್ತಿ ಬಂದಾಗ್ಲೂ ಕಟ್ಟಕ್ ಹೋಗಲ್ಲ. 8 ವಾರದಿಂದ ಈ ಅಮ್ಮ ಸಿಕ್ಕದು ಇಲ್ಲ. ಒಂದ್ ವಾರ ಫೋನ್ ತೆಗಿತಾರ, ಒಂದ್ ವಾರ ತೆಗಿಯೋದೇ ಇಲ್ಲ. ಫೋನ್ ಮಾಡಿದ್ರು ಸಮೇತ ಸಂಘದವ್ರು ಮಾಡಿದ್ರು ರೆಸ್ಪಾನ್ಸ್ ಮಾಡಿದ್ರೆ. ಅವರೆಲ್ಲ ರೋಜಾ ಇದೀವಿ ಮೇಡಮ್, ನಮಗೆ ಸಾಲ ಬೇಕು ಈಗ ಸಂಘದಲ್ಲಿ, ಸದ್ಯಕ್ಕೆ ನಾವು ಹೋಗಿ ಮಾತಾಡಿ ಕಟ್ಟಿಸ್ತೀವಿ ಅಂತ ಹೇಳಿದ್ರು. ಇವ್ರೇನೋ ಹೊಸಬ್ರಂತ ಸಂಘಕ್ಕೆ, 12 ವರ್ಷದಿಂದ ಸಂಘ ಚೆನ್ನಾಗೇ ಬಂದೈತೆ. ಹತ್ತಿರ ಅವ್ರು ಸೇರ್ಕೊಂಡು 1 ವರ್ಷ ಆಗೈತೆ. 1 ವರ್ಷ ಆಗಿ 3 ತಿಂಗಳಾದ್ಮೇಲೆ ಸಾಲ ಕೊಟ್ಟಿದ್ದಾರೆ ಈ ಕಡೆಯಿಂದ. ಅದು ಬಿಟ್ರೆ ಅವ್ರೇನು ಅಲ್ಲಿಗೇನು ಸಂಘಕ್ಕೂ ಹೋಗ್ತಿಲ್ಲ. ಅವ್ರು ಬಂದು ಸಂಘ ಹತ್ರ ನೋಡಿದ್ರೆ ಅದೇನು ವ್ಯತ್ಯಾಸ ಆಗಿರೋದು ನೋಡ್ಬೋದು ಸರ್. ಇವ್ರಿಗೆ ನಾವು ಇವ್ರೊಬ್ರಿಗೆ ಅಂತಲ್ಲ, ಯಾರು ನಾವೀಗ ಇಷ್ಟೊಂದು ಜನಕ್ಕೂ ಏನೋ ನಾವು ರೀಪೇಮೆಂಟ್ ಅಂತ ಕೊಡ್ತೀವಿ, ವಾರ ಇಷ್ಟು ಕಟ್ಕೊಂಡು ಹೋಗ್ಬೋದು ಅಂತ. ಅದು ಬಿಟ್ರೆ ನಾವು ನಿರ್ಣಯ ಬೇರೆ ಅವ್ರಿಗೆ ಪಾಸ್ಬುಕ್ ಏನಿಲ್ಲ, ಅವ್ರಿಗೆ ಹೇಳಕ್ ಸಾಲ ಕೊಟ್ಟಿರೋದು ಸರ್. ಈಗಪ್ಪ ಹೋದ್ರೆ ಪಾಸ್ಬುಕ್ ಇಲ್ಲ ಅದಿಲ್ಲ ಅಂತ ಸರ್. ಒಂದ್ ನಿಮಿಷ ಬ್ಯಾಂಕಿಂದ ಸಾಲ ಕೊಡ್ತಿರೋದು? ಹಾ ಸರ್. ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ, ಪಾಸ್ಬುಕ್ ಕೊಡಕ್ ಆಗಿರಷ್ಟೇ ಹೋಯ್ತು. ಬ್ಯಾಂಕಿಂದ ಬ್ಯಾಂಕಿಗೆ ನಾವು ಶ್ಯೂರಿಟಿ ಹಾಕಿವಿ, ಬ್ಯಾಂಕಿಂದ ಇಲ್ಲ ಸರ್. ಒಟ್ಟು ನಾವು ಬುಕ್ಸ್ ಅಲ್ಲಿ ಅವ್ರಿಗೆ ಅಕೌಂಟಿಗೆ. ಹಾ ಸರ್. ಅಲ್ಲಮ್ಮ ಸ್ವಲ್ಪ ಬೇಕಾದ್ರೆ ನಿಮ್ ಮೇಲಾಧಿಕಾರಿ ಬೇಕಾದ್ರೆ ಕೇಳ್ರಿ. ಈಗ ನಿಮ್ದು CC ಅಕೌಂಟ್ ಅಂತ ಓಪನ್ ಮಾಡ್ತಿರಲ್ಲ, CC ಅಕೌಂಟ್ ಕೊಡಕ್. ಸರ್ ಹೇಳ್ರಿ ಮೇಡಮ್ ಫೋನ್ ಮಾಡ್ತಿದ್ದಾರೆ, ಫೋನ್ ತೆಗಿತಿರ್ಲಿಲ್ಲ, ಅವ್ರೊಂದು ಬಿಸಿ ಇದಾರೆ ಸರ್. ಹೇಳಿ ಸರ್. ಈಗ ಅದೇನಿಲ್ಲಮ್ಮ, ಈಗ ನೀವು CC ಅಕೌಂಟ್ ಓಪನ್ ಮಾಡ್ತಿರಲ್ಲ, CC ಅಕೌಂಟ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಪಾಸ್ಬುಕ್ ವೈಯಕ್ತಿಕವಾಗಿ ಕೊಡಕ್ ಬರಲ್ಲ, ಗ್ರೂಪಿಗೋಸ್ಕರನೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕೆಲವೊಂದ್ಸಲ ನಾನೇ ಕೊಡ್ತೀನಿ ಸರ್. ನಾವು ಗ್ರೂಪ್ ಅಲ್ಲ ಸರಿ ಸರ್, ಗ್ರೂಪಿಗೋಸ್ಕರ ತಿಂಗಳ ಸ್ಟೇಟ್ಮೆಂಟ್ ಕೊಡ್ತಿದೀವಿ, ಬುಕ್ಸಿಗೆ ಗಂಟು ಹಾಕ್ತಿದೀವಿ ಸರ್ ನಾವು. ಆ ಸ್ಟೇಟ್ಮೆಂಟ್ ಅಲ್ಲಿ ಅದು ಏನ್ ಕಟ್ಟಿದ್ರೋ ಅದು ಬರೀ ಮಂಜುನಾಥ ಕೇಳ್ತಿರೋದು. ಯಾವ ಬ್ಯಾಂಕಿಂದ? ಅಲ್ಲಲ್ಲ, ಬ್ಯಾಂಕಿಂದ ನಾವ್ ಇದನ್ನ ಕೊಡಲ್ಲ. ನಾವು ಇಷ್ಟುವರೆಗೂ ಅವ್ರು ಎಷ್ಟು ಕಟ್ಟಬೇಕಿತ್ತು, ಎಷ್ಟು ಕಟ್ಟಿದ್ದಾರೆ. ಆ ಮಾತು ಹೇಳ್ಬೇಡಮ್ಮ, ಬೇಕಾದ್ರೆ ನಿಮ್ ಮೇಲಧಿಕಾರಿ ಕೇಳ್ರಿ, ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವ ಬ್ಯಾಂಕಿಂದ ಸಾಲ ಆಗಿದೆ ಅದು ಕೊಡ್ತಾರಮ್ಮ. ಮತ್ತೆ ಆ ತರ ಹೇಳಕ್ ಹೋಗ್ಬೇಡಿ ಅಮ್ಮ, ಮಿಸ್ಟೇಕ್ ಆಗುತ್ತೆ. ಅಲ್ಲ ಸರ್, ನಾವು ತಿಂಗಳ ಅವ್ರ ಮೆಂಬರ್ ಕಟ್ಟೋದಕ್ಕೆ ಬುಕ್ ಅಲ್ಲಿ ನಾವು ಸ್ಟೇಟ್ಮೆಂಟ್ ಇದನ್ನ ಮಂತ್ಲಿ ಸ್ಟೇಟ್ಮೆಂಟ್ ಕೊಡ್ತಿದೀವಿ ಸರ್. ವಾರ ಇಷ್ಟು ಅವ್ರು ಇಲ್ಲಿವರೆಗೂ ಎಷ್ಟು ಕಟ್ಟಿದ್ದಾರೆ, ಎಷ್ಟು ಕಟ್ಟಬೇಕಿತ್ತು, ಅವ್ರ ಸಂಘದಲ್ಲಿ ಉಳಿತಾಯ ಎಷ್ಟೈತೆ, ಅವ್ರು ಹೊರಬಾಕಿ ಸಾಲ ಐತೈತೆ ಅಂತ ಬುಕ್ ಅಲ್ಲೆಲ್ಲ ಇದು ಮಾಡಿದ್ದಾರೆ ಸರ್. ಬೇಕಾದ್ರೆ ನೀವ್ ಹೇಳಿದ್ರೆ ನಾನು ಸಂಘದವ್ರನ್ನೇ ಕಳಿಸಿ, ನೀವ್ ಎಲ್ಲಿದ್ರೆ ನನಗೆ ಬುಕ್ಸೇ ಕಳಿಸ್ತೇನೆ. ಬುಕ್ಕ ನಾನೇ ಹಾಕ್ತೀನಿ ನಮ್ಮ, ಬೇಕಾದ್ರೆ ನಾನು ಸಂಘದಲ್ಲಿ ಇರ್ತಕ್ಕಂಥವನೇ ಸರ್. ನೀವ್ ಯಾವ ಸಂಘದಲ್ಲಿ ಇದ್ದೀರಾ ಸರ್? ಗೌರಿ ಗಣೇಶ ಸಂಘ ಅಂತ ಹೇಳಿ ನಂದು ಕೂಡ ಇತ್ತು. ನಾನು ಅದನ್ನ ಸ್ಟೇಟ್ಮೆಂಟ್ ಮೊಳಕಾಲ್ಮೂರು ನಂದು. ಶಶಿಧರ ಗೊತ್ತಾ? ಶಶಿಧರ, ಹನುಮಂತ ಅವರೆಲ್ಲ ಗೊತ್ತಾ ನಿಮಗೆ? ಬೋರಯ್ಯ? ಇಲ್ಲ ಸರ್, ಗೊತ್ತಿಲ್ಲ. ಫೀಲ್ಡ್ ಆಫೀಸರು ಮತ್ತೆ ಯಾವ್ದೇ ಕೃಷಿ ಅಧಿಕಾರಿ ಅವರೆಲ್ಲ ಇದುವರೆಗೆ ರೆಕಾರ್ಡ್ಸ್ ಕೂಡ ಕೊಟ್ಟಿಲ್ಲ. ನಾನು ಕಂಪ್ಲೇಂಟ್ ಮಾಡಿ ಬಂದಿನಿ, ಕಂಪ್ಲೇಂಟ್ ಮಾಡಿದ್ರೆ ಸಮೇತ ಸ್ಟೇಷನ್ ಅಲ್ಲಿ ಆಕ್ಷನ್ ಇಲ್ಲ. ಇವ್ರು ರೆಕಾರ್ಡ್ಸ್ ಕೊಡ್ತಿಲ್ಲ. ನಾನೀಗ ಒಂದು ವರ್ಷ ಮೇಲೆ ಆಯ್ತು, ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಬ್ಯಾಂಕ್ ಅಕೌಂಟ್ ಐತೆ, ಅದು ಏನಾಯ್ತು ಗೊತ್ತಮ್ಮ, ನಾನೇ ಹೋಗಿ ತರ್ಸ್ಕೊಂಡ್ ಬಂದ್ರೆ ಸ್ಟೇಟ್ಮೆಂಟ್ ಸಿಗುತ್ತೆ. ಅಕೌಂಟ್ ನಂಬರ್ ಹೇಳಿದ್ರೆ ಸ್ಟೇಟ್ಮೆಂಟ್ ಸಿಗುತ್ತೆ. ಅದ್ರಲ್ಲಿ ಸ್ಯಾಲ್ರಿ ಅಂತ ಬರುತ್ತೆ. ನಾವು ವಾರ ಕಟ್ಟೋದು ಅದ್ರಲ್ಲಿ ಒಂದಿನ ಬಿಟ್ಟು ಒಂದಿನ ಎಂಟರ್ ಆಗುತ್ತೆ. ಸ್ವಲ್ಪ ಗೊಂದಲ ಇದಕ್ಕೆ ಕೇಳಿದ್ರೆ ಅವರು ಒಂದಿನ ಬಿಟ್ಟು ಒಂದಿನ ಎಂಟ್ರಿ ಏನು ಇಲ್ಲ ಸರ್. ಕಾರ್ಡ್ನ ಸ್ವೈಪ್ ಆದ್ರೆ ಅದೇ ದಿನ ಆಗಿರುತ್ತೆ. ಬೈ ಚಾನ್ಸ್ ಕಾರ್ಡ್ ಏನಾದ್ರು ಎರರ್ ಆಗಿ ಕಾರ್ಡಲ್ಲಿ ಇದಾಗ್ಲಿಲ್ಲ ಅಂದ್ರೆ ಒಂದು ದಿನಕ್ಕೆ ಅದು ಬ್ಯಾಂಕ್ ಡೆಪಾಸಿಟ್ ಆಗಿ ನೆಕ್ಸ್ಟ್ ದಿನಕ್ಕೆ ಆ ಸಂಘಕ್ಕೆ ಎಂಟ್ರಿ ಆಗಿರುತ್ತೆ ಸರ್. ಕಾರ್ಡ್ ಸ್ವೈಪ್ ಆದ್ರೆ ಅದೇ ಆಟೋಮೆಟಿಕ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕಾರ್ಡ್ ಏನಾರ ಎರರ್ ಬರೋದು, ಇಲ್ಲ ಕಾರ್ಡ್ ಮಿಸ್ಟೇಕ್ ಆಗಿ ಕಾರ್ಡ್ ಏನಾರ ಕಳೆದು ಹೋಗಿರೋದು, ಈ ತರ ಪ್ರಾಬ್ಲಮ್ ಇದೆ ಮಾತ್ರ ಅದು ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಆಗಿ ಅದಿಷ್ಟು ಟೈಮಿಗೆ ಅಂತ ಅಪ್ಡೇಟ್ ಆಗಿ ಇಂಥ ದಿನ ಕಟ್ಟಿದ್ದಾರೆ, ಅದು ಒಂದ್ ದಿನಕ್ಕೆ ಮುಂಚೆ ನೆಕ್ಸ್ಟ್ ಡೇ ತೋರಿಸುತ್ತೆ ಸರ್. ಹೌದೌದು, ಅದನ್ನ ಒಪ್ಪಿಗೆ ನಮ್ಮ ಕರೆಕ್ಟ್. ಅದು ಅಲ್ಲ ಸರ್, ನೀವ್ ಇರ್ತೀರಲ್ಲ ಇಲ್ಲೇನೆ, ನಾನು ಫೋನ್ ಮಾಡ್ತೀನಿ ಸರ್. ನೀವೊಂದು ಆಫೀಸಿಗೆ ಬಂದ್ರೆ ನಾನು ಆಫೀಸಲ್ಲಿ ನಾಳೆ ಹೇಳ್ಕೊಂಡು ನಾನು ನಾನೀಗ ಹೇಳಿದ್ದು ಗಂಗಮ್ಮ ಯಾಕೆ ಫೋನ್ ಮಾಡಿದ್ರು ಅಂದ್ರಲ್ಲ, ಗಂಗಮ್ಮಂದ ಏನೈತೆ ಅಂತ ಅಲ್ಲಿ ಡಾಕ್ಯುಮೆಂಟ್ ಬುಕ್ ಅಲ್ಲಿ ಐತೆ, ಏನ್ ಸಮಸ್ಯೆ ಇಲ್ಲ. ಆ ಸಂಘರಿಗೆ ಸಾಲ ಬೇಕು, ನಾ ಸಂಘದ ಭದ್ರತೆ ಮೇಲೆ ಸಾಲ ಕೊಡ್ತೀವಿ. ಅವರು ಅದ್ರಾಗ ಏನಂತ ಮೆಚೂರ್ಡ್ ಮೆಂಬರ್ ಅಂತ, ಎಲ್ಲೂ ಕಡೆ ನಮ್ ಸಾಲ ರನ್ನಿಂಗ್ ಐತೆ ಅಂತ ಅವರು ನಾವು ಸೇರಿಸ್ಕೊಬೇಕಾರೆ ಹೇಳ್ತೀವಿ ಸರ್. ಪ್ರಬುದ್ಧ ಸದಸ್ಯರು ಅಂತ ಹೇಳಿ ಬೇರೆ ಕಡೆ ಸ್ಟೇಟ್ಮೆಂಟ್ ತಗ್ಸ್ಕೊಂಡು ಅವ್ರು ನಾವೆಲ್ಲೂ ಸೇರಿಲ್ಲ, ಸಿವಿಲ್ ಎಲ್ಲ ಚೆನ್ನಾಗೈತೆ ಅಂತ ಹೇಳ್ಕೊಂಡು ಫಸ್ಟ್ನೇ ಸಾಲನೇ ಅವರಿಗೆ ಪ್ರಬುದ್ಧ ಸದಸ್ಯರು ಅಂತ ಹೇಳಿ ಫಸ್ಟ್ನೇ ಸಾಲನೇ 1 ಲಕ್ಷ ಕೊಟ್ಟಿರೋದು.
ಹಾ. ಎಲ್ಲ ಇವಾಗ ಕೊಟ್ಟಿರಮ್ಮ, ಹಾ ಸರ್ ಹಾ ಒಳ್ಳೇದಮ್ಮ, ಜನಕ್ಕೆ ಸ್ಪಂದಿಸ್ತಾ ಇದ್ರಿ, ಒಳ್ಳೆ ಕೆಲಸ ಅದಕ್ಕೆ ಮಾಡ್ತಾ ಪಾಪ ಅವ್ರು ಯಾವ್ದೋ ಫೈನಾನ್ಸ್ ಅಲ್ಲಿ ಇದ್ರು ಅಂತ ಅವ್ರೇನೋ ಎಲ್ಲರೂ ಮುಸ್ಲಿಮ್ಸ್ ಸರ್, ಅದ್ರಲ್ಲಿ ಯಾರು ಹಿಂದೂ ಇಲ್ಲ. ಪಾಪ ಅವ್ರಿಗೆ ಸಾಲ ಬೇಕು, ಅವ್ರಿಗೆ ಸಾಲ ಬೇಕಾರೆ ಹಾ ಸರ್. ಆಮ ಇದ್ರಲ್ಲಿ ಹಿಂದೂ ಮುಸ್ಲಿಂ ತರದ್ದು ಬೇಡಮ್ಮ, ಎಲ್ಲರೂ ನಾನು ಹೇಳಿದ್ದು ಅಲ್ಲ ಕೊಡ್ತಾ ಹಿಂದೂ ಮುಸ್ಲಿಮ್ಸ್ ಅಂತ ನಾನು ಅದನ್ನ ಮಾತಾಡ್ಲಿಲ್ಲ ಸರ್. ಅವ್ರಿಗೆ ಹೆಂಗ ಅನ್ಸುತ್ತೆ ಇವಾಗ ನಾವೇನ ಇದು ಮಾಡಿದ್ರೆ ಹಿಂದೂ ಮೇಲೆ ಮಾತಾಡ್ತಾರೆ ನಂಗೆ ಆಗುತ್ತೆ ಮೇಡಮ್, ಅದಕ್ಕೆ ನೀವೇ ಒಂದು ಕನ್ವಿನ್ಸ್ ಮಾಡಿ ನಾವು ಮಾತಾಡ್ತೀವಿ ಮೇಡಮ್. ನಾವು ಸಾಲ ಕೊಡ್ತೀವಿ, ನಾವು ಯಾವಾಗ್ಲೂ 12 ವರ್ಷದಿಂದ ಸಂಘಕ್ಕೆ ರಿಮಾರ್ಕೇ ಇಲ್ಲ ಸರ್. ಅಷ್ಟು ಚೆನ್ನಾಗಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ನಾವ್ ಹಿಂದೂ ಮುಸ್ಲಿಮ್ಸ್ ಅದಲ್ಲ, ಹಿಂದೂನಾಗಿ ನಾವು ಮುಸ್ಲಿಮ್ಸ್ ಸಪೋರ್ಟ್ ಮಾಡೋದಂತಲ್ಲ ಸರ್, ಇರೋದು ಹಿಂಗೆ. ಈಗ ಯಾಕಂದ್ರೆ ಅವ್ರಿಗೆ ಹೆಂಗಂದ್ರೆ ನಾವೆಲ್ಲ ಮುಸ್ಲಿಮ್ಸ್ ಮೇಡಮ್, ಹಿಂಗ್ ನಾವು ಜೋರ್ ಮಾಡಿದ್ರೆ ಹಿಂದೂ ಮೇಲೆ ಇದು ಮಾಡ್ತಾರೆ ನಂಗೆ ಆಗುತ್ತೆ ಮೇಡಮ್ ಅಂತ ಹೇಳ್ತಾರೆ ಸಂಘದವ್ರು. ಈಗ ಪಾಪ ಅವರೆಲ್ಲರೂ ಅವರೇನೆ. ಈಗ ರೋಜಾ ಇದೀವಿ ಮೇಡಮ್, ನಂಗೆ ಸಾಲ ಬೇಕು ಸಂಘದಲ್ಲಿ, ನಾವು ರೋಜಾ ಇದೀವಿ, ನಾವೇನು ಮಾತಾಡಂಗಿಲ್ಲ, ಆಯಮ್ಮ ಮುಂಚೆ ಎಲ್ಲ ಯಾವಾಗ್ಲೂ ಹಿಂಗೆ ಮಾಡ್ತಾರಂತ. ನಾನು ಅಲ್ಗೂ ಸ್ವಲ್ಪ ಹೊತ್ತು ಟೈಮ್ ಇಕ್ಸಿ ಆ ಬುಕ್ಸ್ ಪೆಂಡಿಂಗ್ ಇಡ್ಸಿ ಫೋನ್ ಮಾಡ್ತಿದ್ದೆ. ಅವರು ಇದನ್ನೇನೆ ಮೊನ್ನೆನೆ ಹೇಳಿದ್ರೆ ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಅಲ್ಲಿಗೆ ಇವಾಗ ಬರ್ತೀನಿ ಅಂತ ಹೇಳಿ ನಿಮಗೆ ಫೋನ್ ಮಾಡೋ ಅಂತದ್ದು ಏನೈತೆ ಸರ್? ತಪ್ಪಿರೋದು ಯಾರ್ದು? ಆಯಮ್ಮಂದು. ಸಾಲ ತಗೊಂಡೈತೆ ಕಟ್ಲಿ, ಏನ್ ಸಮಸ್ಯೆ ಇಲ್ಲ. ಇಲ್ಲ ನಾನು ಹೇಳಿದಷ್ಟೇ, ನಿನಗೆ 1200 ರೂಪಾಯಿ ಆಗ್ಲಿಲ್ಲ ಅಂದ್ರೆ ನೀನ್ ಬರೀ 500 ರೂಪಾಯಿ ಹಾಕಿಸ್ಕೊಳಮ್ಮ, ಏನ್ ಸಮಸ್ಯೆ ಇಲ್ಲ. ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡು ಹೋಗು ಅಂತ ಹೇಳಿ. ಸಾಲ ತಗೊಂಬೇಕಾರೆ ಏನಂತೂ, ಅಯ್ಯೋ ನಾನು ಮೇಡಮ್ 6 ತಿಂಗಳಿಗೆ ಸಾಲ ಕ್ಲೋಸ್ ಮಾಡ್ಬಿಡ್ತೀನಿ, ನನಗೆ ಇನ್ನೂ ಕಡಿಮೆ ಕೊಡ್ರಿ ಅಂತು. ಆದ್ರೆ ಕಡಿಮೆ ಕೊಡಕ್ಕಂತಲ್ಲಮ್ಮ, 1200 ರೂಪಾಯಿ ಮೇಲೆ ನೀವು ಜಾಸ್ತಿ ಕಟ್ಟಿದ್ರೆ ಇಂಟ್ರೆಸ್ಟ್ ನಿಮಗೆ 14,686 ಏನೈತೆ, ನೀವು ಇನ್ನೂ ಕಡಿಮೆ ಕಟ್ಟಿದ್ರೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳಕ್ ಸಾಲ ಕೊಟ್ಟಿರೋದು ಸರ್. ಈಗ 8 ವಾರದಿಂದ ಸಂಘ ಸರ್. ಅಲ್ಲಮ್ಮ ನಿಮ್ದು ಇವು PO ಮತ್ತೆ ಬೇರೆ ಯಾರು ಮ್ಯಾಗಳ ಸರ್, ಅವ್ರ ನಂಬರ್ ನಾನು ಫೋನ್ ಮಾಡ್ತೀನಿ ಸರ್ ನಿಮಗೆ. ಅವ್ರು ಇವತ್ತು ಸಂಡೇ ರಜಾ ಇದ್ದಾರೆ, ನಾನು ಈ ನಂಬರ್ ಸೇವ್ ಮಾಡ್ಕೊಂಡು ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡಿ ನಿಮ್ಗೆ ಫೋನ್ ಮಾಡ್ತೀನಿ ಸರ್. ನೀವು ಮಾಡಿದ್ಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತಮ್ಮ, ಡೈರೆಕ್ಟ್ ಹಾಕಲ್ಲ. ಯಾಕಂದ್ರೆ ಇಬ್ರು ತಿಳ್ಕೊಂಡೆ ಮಾತಾಡೋದು. ಅಲ್ಲಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಸಾಲ ಕೊಟ್ಟಿರೋದು ನಿಜ ಸರ್, ಅವ್ರಿಗೇನು ಅದೇನು ಅನ್ಸಲ್ಲ ಅಂತ. ಅಯ್ಯಮ್ಮನ ಹಾಕದ ಇಟ್ಕೇನೆ ಇದಲ್ಲ ಏನೋ ಅದಕ್ಕೆ ಅರ್ಥ ಬೇಡ ಸರ್ ಅದಕ್ಕೆ. ಅದೇ ಅಮ್ಮ, ನಾನು ನೋಡಮ್ಮ 2 ಕಡೆ ತನಿಖೆ ಮಾಡಿ ಹಾಕದ್. ನಾನು ಒಂದು ಕಡೆ ಅವ್ರ ಮಗನ ಸಮೇತ ಬಂದು ಅವತ್ತು ಸೈನ್ ಹಾಕಿ ನಾ ಅಮ್ಮ ಕಟ್ಲಿಲ್ಲ ನಾನು ಕಟ್ತೀನಿ ಅಂತ ಸೈನ್ ಹಾಕಿದ್ದಾರೆ. ಸರಿ ಸರ್, ಮೇಡಮ್ ಫೋನ್ ಮಾಡಿ ನಾನು ಮಾತಾಡ್ತೀನಿ. ರಾಜೇಶ್ವರ ಜ್ವಾಲಾಮುಖಿ ಅಲ್ಲ ಸರ್ ಯೂಟ್ಯೂಬ್ ಚಾನಲ್? ಹೌದೌದು, ಹೆಂಗಾಯ್ತು ಗೊತ್ತೇನ್ರಿ? ಅಲ್ಲ ರೀ, ಮಾತಾಡ್ತಾ ಇದ್ವಿ ಅದಂಗೆ ಕಟ್ ಆಗ್ಬಿಡ್ತು, ಹಂಗಾಗಿ ನಿಮ್ಗೆ ಮಾಡಿದೆ ಅಷ್ಟೇ. ಇಲ್ಲ ಸರ್, ಆಯ್ತು, ನಾನು ಮಾತಾಡಿ ಫೋನ್ ಮಾಡ್ತೀನಿ ಸರ್ ನಿಮಗೆ. ಓಕೆ ನಮ್ಮ ಓಕೆ. ಇವತ್ತು ರಜಾ ಇದ್ದಾರೆ ಎಲ್ಲರೂ. ಹ್ಮ್ ಸರಿ ಸರ್, ಆಯ್ತು. ಓಕೆ ಸರ್.